ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಚೆನ್ನಾಗಿ ಗೊತ್ತಿದೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ನಿರ್ಧಾರನ ಎಲ್ಲ ಒಪ್ಕೋತಾರೆ, ಅಜ್ಜಿ ಕೂಡ. ಆ ದಿನ ತುಂಬಾ ದೂರ ಏನಿಲ್ಲ, ಆದಷ್ಟು ಬೇಗ ಬರುತ್ತೆ, ನಂಬಿ. ಥ್ಯಾಂಕ್ ಯು ಸೋ ಮಚ್ ಕರ್ಣ. ನೀವಿಬ್ರು ನನಗೋಸ್ಕರ ಏನೆಲ್ಲ ಮಾಡ್ತಿದ್ದೀರ. ನಿಮ್ಮ ಋಣನ ಹೇಗೆ ತೀರಿಸ್ತೀನಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಕ್ಕ, ನೀನ್ ಹಂಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಇನ್ನೊಂದ್ಸಲ ನೀನ್ ಹೇಳಿದ್ರೆ ನಾನು ನಿನ್ ಜೊತೆ ಮಾತೇ ಆಡಲ್ಲ. ಆಯ್ತು, ಓಕೆ, ಹೇಳಲ್ಲ, ಆಯ್ತಾ? ದೇವ್ರೆ, ಹೆಣ್ಣಿಗೆ ಮದುವೆ ಆದ್ಮೇಲೆ ಮಾಂಗಲ್ಯನೇ ರಕ್ಷಣೆ ಅಂತ ಹೇಳ್ತಾರೆ. ಆದ್ರೆ ನನಗ್ ಮದುವೆನೇ ಆಗದೆ ಈ ಮಾಂಗಲ್ಯ ರಕ್ಷಣೆ ಆಗಿದೆ. ದಾರಿ ತಪ್ಪಿ ಎಲ್ಲೋ ಹೋಗ್ಬೇಕಾಗಿದ್ ನನ್ ಕೈ ಹಿಡಿದು ಕಾಪಾಡಿರೋ ಈ ಮಾಂಗಲ್ಯ ನನ್ ಪಾಲಕ್ ಬರೀ ದಾರ ಅಲ್ದೆ ಆಧಾರನೇ ಆಗಿದೆ. ಈ ಮಾಂಗಲ್ಯ ನನಗ್ ಸೇರಿದ್ದಲ್ಲ, ಇದ್ರ ಮೇಲೆ ನನ್ಗೆ ಯಾವುದೇ ಅಧಿಕಾರ ಹಕ್ಕು ಇಲ್ಲ ಅಂತ ನನಗ್ ಗೊತ್ತು. ಅಂದ್ಮೇಲೂ ಇದ್ರ ಘನತೆಗೆ ತಕ್ಕಂತೆ ಇದನ್ನ ಬಿಟ್ಕೊಡ್ಬೇಕಲ್ವಾ ದೇವ್ರೆ? ಇಷ್ಟು ದಿನ ನಾವು ಸುಳ್ಳು ಹೇಳಿ ಎಲ್ರೂ ನಂಬಿಸಿರ್ಬೋದು, ಆದ್ರೆ ಆ ಸುಳ್ಳಿನ ಪಾಪ ಈ ತಾಳಿನ ತಟ್ಟಬಾರ್ದು. ಅದಕ್ಕೆ ಇವತ್ತು ಈ ತಾಳಿನ ನಿನ್ ಪಾದಕ್ಕೆ ಒಪ್ಪಿಸ್ಕೊ. ಈಗ ತೇಜಸ್ ಸಿಕ್ಕದ್ಮೇಲೂ ಈ ಮಾಂಗಲ್ಯನ ನನ್ ಕೊಳ್ಳಲ್ಲಿ ಉಳಿಸ್ಕೊಳ್ಳೋದು ಅಪರಾಧ ಅಂತ ನನ್ ಮನ್ಸು ಹೇಳ್ತಿದೆ. ಹೀಗ್ ಮಾಂಗಲ್ಯ ತೆಗಿಯೋದು ತಪ್ಪೋ ಸರಿನೋ ಅಂತ ನನಗ್ ಗೊತ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇದನ್ನ ಒಪ್ಪಿಸ್ಕೊ.